falls into the sky. The summer was alive, going to the ಮಂಚೇನಹಳ್ಳಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಕರ್ನಾಟಕದ ಮಾಜಿ ನಿವೃತ್ತ ಲೋಕಾಯುಕ್ತರಾದ ಜಸ್ಟಿಸ್ ಎನ್ ಸಂತೋಷ್ ಹೆಗ್ಡೆ ರವರ ಹುಟ್ಟು ಹಬ್ಬದ ಅಂಗವಾಗಿ ಲಿಯೋ ಕ್ಲಬ್ ಕಿರಣ ಹಾಗೂ ಆಕಾಶ್ ಆಸ್ಪತ್ರೆ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಹಾಗೂ ಮಾಜಿ ಲೋಕಾಯುಕ್ತ ಎನ್ ಸಂತೋಷ್ ಹೆಗ್ಡೆ ಮಾತನಾಡಿ, ಇಂದಿನ ಸಮಾಜದಲ್ಲಿ ಶ್ರೀಮಂತಿಕೆ ಮತ್ತು ಅಧಿಕಾರಕ್ಕೆ ಹೆಚ್ಚು ಮನ್ನಣೆ ಸಿಗುತ್ತಿದ್ದು, ಪ್ರಾಮಾಣಿಕರಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ. ಸಮಾಜದಲ್ಲಿ ಕಂಡುಬರುತ್ತಿರುವ ಅನ್ಯಾಯಗಳು ಸಮಾಜದ ತಪ್ಪು ಎನ್ನುವುದಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗಳ ತಪ್ಪು ಎಂದು ಅಭಿಪ್ರಾಯಪಟ್ಟರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಪೂರ್ಣಿಮಾ, ಜಿಲ್ಲಾ ಆರೋಗ್ಯಾಧಿಕಾರಿ ಮಹೇಶ್, ಪೊಲೀಸ್ ಸೈಬರ್ ಎಕ್ಸ್ಪರ್ಟ್ ಸುರೇಶ್ ಬಾಬು, ಆರಕ್ಷಕ ಉಪನಿರೀಕ್ಷಕ ಪುನೀತ್ ನಂಜರಾಯ್, ವಕೀಲರಾದ ರವಿಶಂಕರ್ ಹಾಗೂ ಸತೀಶ್, ದಿ ಕ್ರೆಸೆಂಟ್ ಶಾಲೆಯ ಮಹಮ್ಮದ್ ತಮೀಂ ಅನ್ಸಾರಿ, ಎಎಸ್ಐ ಮುರಳಿ ಹಾಗೂ ವಿದ್ಯಾರ್ಥಿಗಳು, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಶಿಕ್ಷಕರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಸಾರ್ವಜನಿಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ಅನಾರೋಗ್ಯಕ್ಕೆ ತುತ್ತಾಗುವ ಮೊದಲು 1864 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ನನ್ನ ವಿಚಾರಗಳನ್ನು ಮಕ್ಕಳ ಮುಂದೆ ಇಟ್ಟಿದ್ದೇನೆ. ಯಾಕೆಂದರೆ ಅವರು ಮುಂದಿನ ಅಧಿಕಾರಿಗಳು, ಮುಂದಿನ ರಾಜಕಾರಣಿಗಳು, ಮುಂದಿನ ಪ್ರಜೆಗಳು. ಅವರಲ್ಲಿ ಈ ಮಾನಸಿಕ ಬದಲಾವಣೆ ಬಂದರೆ ಖಂಡಿತವಾಗಿಯೂ ಕೂಡ ಈ ಸಮಾಜದಲ್ಲಿ ಒಂದು ಉತ್ತಮ ಅಭಿವೃದ್ಧಿ ಆಗುವುದಂತ ತಿಳ್ಕೊಂಡಿದ್ದೇನೆ. ಬಂಧುಗಳೇ, ಅದಕ್ಕೆ ಮುಖ್ಯ ಯಾರಿ ಕಾನೂನಲ್ಲ, ನಮ್ಮ ವೈಯಕ್ತಿಕ ಭಾವನೆಗಳು. ಇದನ್ನು ಹಿರಿಯರು ಮೊದಲು ಅಳವಡಿಸಿಕೊಂಡು ಮಕ್ಕಳಿಗೆ ತಿಳಿಸಿ ಮುಂದೆ ಅವರ ಮಕ್ಕಳಿಗೆ ತಿಳಿಸುವಂಥ ಒಂದು ಪ್ರಯತ್ನ ನಡೆದರೆ ಖಂಡಿತವಾಗಿಯೂ ಈ ಸಮಾಜದಲ್ಲಿ ಭಾಳಷ್ಟು ಶಾಂತಿ ಸೌಹಾರ್ದ ಇರ್ತದೆ. ಅದಕ್ಕೆ ಪ್ರಯತ್ನ ಮಾಡೋದಕ್ಕೆ ನನ್ನ ತಂದೆಯವರು ನನಗೆ ಕಲಿಸಿಕೊಟ್ಟಿದಂಥ ವಿಚಾರವನ್ನು ನಾನು ಅಳವಡಿಸಿಕೊಂಡು ಅದನ್ನು ನನ್ನ ವೈಯಕ್ತಿಕ ಜೀವನದಲ್ಲಿ ಮುಂದುವರಿಸ್ತಾ ಇದ್ದೇನೆ. ನಾನು ಮಕ್ಕಳಿಗೆ ಈ ಮಾತನ್ನು ತಿಳಿಸಿದ್ದೇನೆ. ಏನೆಂದರೆ, ಇದ್ದದ್ರಲ್ಲಿ ತೃಪ್ತಿ ಪಡಿ. ಅಂದರೆ ಒಂದು ಹಂತಕ್ಕೆ ಡಿಗ್ರಿ ಬಂತು, ಕೆಲಸ ಸಿಕ್ತು, ಇನ್ನೇನು ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನುವ ಗುಣ ಇರಬೇಕು. ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ. ಆದರೆ ಸರಿದಾರಿ. ನಮ್ಮ ವೈಯಕ್ತಿಕ ಬಯಸುಗಳನ್ನು ನಮ್ಮ ಇದರಲ್ಲಿ ಹಣದಲ್ಲಿ ನಾವು ಅದನ್ನು ಪಡಿಸ್ಕೊಂಡ್ರೆ ಆವಾಗ ದುರಾಸೆ ಬರಲ್ಲ. ಇನ್ನೊಬ್ಬನ ದಾರಿಯಲ್ಲಿ ಹೋಗಬೇಕು, ಆತ ಶ್ರೀಮಂತನಾದ ನಾನು ಯಾಕೆ ಆಗಬಾರ್ದು ಅನ್ನೋದನ್ನು ಎಂದಿಗೂ ಕೂಡ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಇದ್ದದ್ರಲ್ಲೇ ಸಂತಸ ಪಡೆದರೆ ಒಳ್ಳೆ ನಿದ್ದೆ ಬರುತ್ತೆ. ಶ್ರೀಮಂತನಾದರೆ, ಕರೋಡ್ಪತಿ ಆದರೆ ಯಾವ ದಾರಿಯಲ್ಲಿ ಅದನ್ನು ಪಡೀತೀರಾ ಅದನ್ನು ಹೊಂದಿಕೊಂಡು ನಿಮಗೆ ನಿದ್ದೆ ಬರ್ತದೆ. ಕಾನೂನಿಗೆ ವಿರುದ್ಧವಾಗಿ ಪಡೆದಂಥ ಸಂಪತ್ತಿನಿಂದ ಎಂದೂ ನಿದ್ದೆ ಬರಲ್ಲ. ಯಾಕಂದರೆ ಮುಂದೆ ಯಾವಾಗ ವಿಚಾರಣೆ ಮಾಡೋಕ್ಕೆ ಬರ್ತಾರೋ, ಯಾವಾಗ ಕೋರ್ಟಿಗೆ ಹೋಗಬೇಕು, ಯಾವಾಗ ಜೈಲಿಗೆ ಹೋಗಬೇಕು ಅನ್ನೋ ವಿಚಾರ ಇದ್ದೇ ಇರ್ತದೆ. ತೃಪ್ತಿ ಅನ್ನೋ ಒಂದು ಗುಣ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಜೀವನ ಸಾರ್ಥಕವಾಗ್ತದೆ, ಒಳ್ಳೆಯ ನಿದ್ದೆ ಬರ್ತದೆ. ಈ ತೃಪ್ತಿ ಜೊತೆ ಇನ್ನೊಂದು ಮೌಲ್ಯ ಅಗತ್ಯ ಇದೆ, ಅದು ಮಾನವೀಯತೆ. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ. ನಾವು ಹುಟ್ಟುವುದು ಹೋಮೋಸೆಪಿಯನ್ಸ್ ಅನ್ನೋ ಒಂದು ಗುಂಪಿಗೆ. ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಸಮಾಜದಲ್ಲಿ ಕಟ್ಟಿದಂಥ ಒಂದು ಮೌಲ್ಯ. ಜನರಿಗೆ ಸಹಾಯ ಮಾಡಬೇಕಂತ ಸಂದರ್ಭ ಬಂದಲ್ಲಿ ಅವ್ರಿಗೆ ಆ ಸಹಾಯ ಮಾಡುವ ಕರ್ತವ್ಯ ನಮ್ಮಲ್ಲಿ ಇರಬೇಕು. ಅದೇ ರೀತಿ ನಮ್ಮ ಸಂಪಾದನೆಗಿಂತ ಜಾಸ್ತಿ ಸಂಪಾದನೆ ಅಕ್ರಮವಾಗಿ ಮಾಡಬಾರದು. ಯಾಕೆಂದರೆ ಅದರಿಂದ ದೇಶಕ್ಕೆ ಮಾತ್ರ ಅಲ್ಲ, ಇತರ ಜನಸಂಖ್ಯೆಗೆ ಕೂಡ ಅದರಿಂದ ಅನ್ಯಾಯ ಆಗ್ತದೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಒಂದು ಕಡೆ ನಾನು ಈ 2 ಮೌಲ್ಯಗಳನ್ನು ಪಾಲಿಸಿಕೊಂಡು ಬಂದಿದ್ದೇನೆ ಅಂತ ನಿಮ್ಮ ಮುಂದೆ ಹೇಳೋಕ್ಕೆ ನನಗೆ ನಾಚಿಕೆ ಆಗಲ್ಲ. ಯಾವ ರೀತಿಯಲ್ಲೂ ಅನ್ಯಾಯದಿಂದ ಪಡೆದಂಥ ಸಂಪತ್ತಲ್ಲಿ ನಾನು ಹುಟ್ಟಿದ್ದು ಒಂದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಲ್ಲಿ. ದೊಡ್ಡ ಹುದ್ದೆಯಲ್ಲಿದ್ದು ನನ್ನ ತಂದೆಯವರು ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದರು, ಲೋಕಸಭೆಯ ಸ್ಪೀಕರ್ ಆಗಿದ್ದರು.
ಆದರೆ ಅವ್ರ ಕಾಲವಾದಾಗ 2 ರೂಮಿನ ಒಂದು ಚಿಕ್ಕ ಮನೆಯಲ್ಲಿ ನಿಟ್ಟೆ ಎನ್ನುವ ಗ್ರಾಮದಲ್ಲಿ, ಅಲ್ಲಿ ಸುಮಾರು 10,000 ಜನ ಇದ್ದರು ಅಷ್ಟೇ, ಅಂಥ ಗ್ರಾಮದಲ್ಲಿ ಅವರು ಸೆಟ್ಲ್ ಆದರು. ಅವರಿಂದ ನಮಗೆ ಏನೂ ಆಸ್ತಿ ಗೀಸ್ತಿ ಬರಲಿಲ್ಲ. ಅವರ ಸಂಬಳ ಅಂದು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾಗ ಅಂದರೆ 70ನೇ ಇಸ್ವಿಯಲ್ಲಿ 4,000. ಅವರ ಪೆನ್ಷನ್ 500 ರೂಪಾಯಿ. ಅದರಲ್ಲೇ ಇದ್ರು ನಾವು. ವೆಂಕಟ ಸುಬ್ಬಯ್ಯನವರು ಇದ್ರು. ಅವರು 105 ವರ್ಷ ಬದುಕಿದ್ರು. ಜಪಾನ್ನಲ್ಲಿ ಇವತ್ತಿಗೂ ಮಹಿಳೆಯರು ಜಾಸ್ತಿ 125 ವರ್ಷ 120 ವರ್ಷ ಬದುಕಿರೋರು ಇವತ್ತಿಗೂ ರೊಟ್ಟಿ ಬುಟ್ಟಿ ಆಗಿ ಅವರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ, ಇವತ್ತಿಗೂ ಇದ್ದಾರೆ. ಅಂದರೆ